ರಾಕೇಶ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್. ಥ್ಯಾಂಕ್ ಯು. ರಘು ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಇದ್ದೀನಿ. ಅಲ್ಲ, ಡೈರೆಕ್ಟ್ ಸ್ವಲ್ಪ ಟೆನ್ಷನ್ ಆಗಿರೋ ತರ ಆಕ್ಟ್ ಮಾಡ್ಬೇಕು ಸರ್. ಮಾಡಿದ್ರೆ ನಾಟಕೀಯ ಆಗುತ್ತೆ, ಅದು ಬೇಡ ಅಂತ ಆಕ್ಟ್ ಮಾಡಕ್ ನೋಡಿ ಇಲ್ಲಿದ್ದಾರೆ ಹಾಕಬೇಕು. ನಾನು ಏನಿದ್ರು ಪ್ರಾಂಪ್ಟ್ ಆಗಿರ್ಬೇಕು. ರಚನಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ತುಂಬಾ ದಿನ ಆಯ್ತು ಎಲ್ಲರೂ ಮೀಟ್ ಆಗಿ. ಓಕೆ, ಸಾಂಗ್ಸ್, ಟೀಸರ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ಒಂದು ಅದ್ಭುತವಾದಂತ ರೆಸ್ಪಾನ್ಸ್. ಒಂದು ಸೀಕ್ವೆಲ್ಗೆ ಯಾವ ಹೈಪ್ ಬೇಕೋ ಆ ಹೈಪ್ ಇದಕ್ಕೆ ಜೆನ್ಯೂನ್ ಆಗಿ ಬಂದಿದೆ. ಬಿಕಾಸ್ ಪಾರ್ಟ್ 1 ಅಲ್ಲೇ ಅದಕ್ಕೆ ಒಂದು ಲೀಡ್ ತರ ಕೊಟ್ಟಿದ್ರು. ಸೊ ಎಸ್ ಸರ್, ಈ ನಾನು ಮತ್ತು ಗುಂಡ ಭಾಗ 2 ಯಾವ ತರ ಇರುತ್ತೆ? ನಿಮ್ಗೆ ಫಸ್ಟ್ ಕಥೆ ಕೇಳಿದಾಗ ಏನೆಲ್ಲ ಅನ್ಸುತ್ತೆ? ಏನು ರೆಗ್ಯುಲರ್ ಪ್ಯಾಟರ್ನ್ ಗಳಿದೆ ಅದೆಲ್ಲದನ್ನು ಬ್ರೇಕ್ ಮಾಡಿದೆ ಮೊದಲನೇದಾಗಿ. ಮತ್ತೆ ಏನ್ ಇಂಟೆನ್ಷನ್ ಇದೆಯಲ್ಲ ಅದು ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಸಿನಿಮಾಲಿ. ಅಂಡ್ ನಾವು ಕತೆ ಕೇಳ್ತಾ ಒಂಥರ ಸಿನಿಮಾ ನೋಡೋ ಆಡಿಯನ್ಸ್ ತರಾನೇ ಕೇಳ್ತಾ ಇರ್ತೀವಲ್ವಾ. ನಮ್ ಪಾತ್ರದ್ದು ಒಂದು ಟ್ರ್ಯಾಕ್ ಓಡ್ತಾ ಇರತ್ತೆ. ಮತ್ತೆ ಕಥೆಲು ಅವರು ಈ ಸೀನು ಹಿಂಗೆ ಹೀರೋಯಿನ್ ಎಂಟ್ರಿ ಅಥವಾ ಹಿಂಗೆ ಅಂದಾಗೆಲ್ಲ ಪ್ರಿಡಿಕ್ಟ್ ಮಾಡ್ತೀವಿ. ಓ ಇವಾಗ ಲವ್ ಆಗ್ಬಿಡತ್ತ, ಹಿಂಗಾಗತ್ತಾ ಹಂಗಾಗತ್ತಾ, ಅದ್ ಯಾವ್ದು ಪ್ರಿಡಿಕ್ಷನ್ ಎಲ್ಲ ಹೊಡಿತಾ ಬಂತು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅವ್ರು ಹೇಳ್ದಾಗಂತೂ ನನ್ಗೆ ವಾವ್ ಅನಿಸ್ತು. ಅಂಡ್ ಕೆಲವು ಡೌಟ್ ಗಳು ಕೇಳ್ದಲ್ಲ, ಸರ್ ಹಿಂಗ ನಾನು ಹೀರೋಯಿನ್ ಜೊತೆ ಈ ತರ ಮಾತಾಡ್ತೀನ ಹಿಂಗಿರ್ತೀನ ಅಂದಾಗೆಲ್ಲ ಹೌದು ಅಂತ ಅವ್ರು ಏನ್ ರೀಸನ್ಸ್ ಕೊಟ್ಟಲ್ಲ, ತುಂಬಾ ಇಂಪ್ರೆಸ್ ಅನ್ನಿಸ್ತು ನನ್ಗೆ. ಅಂಡ್ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಸಿನಿಮಾ. ಸೊ ಅಂಡ್ ಒಳ್ಳೆ ಟೀಮು, ಆರ್.ಪಿ. ಪಟ್ನಾಯಕ್ ಸರ್, ತನ್ವಿಕ್ ಅವ್ರನ್ನು ನನ್ಗೆ ಪರಿಚಯ ಇದ್ರು ಮುಂಚಿಂದ, ಅವ್ರ ವರ್ಕ್ ಗೊತ್ತಿತ್ತು. ಸೊ ಒಳ್ಳೆ ಟೀಮ್ ಜೊತೆ ಇದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ರಚನಾ ಮ್ಯಾಮ್, ಎಸ್ ನಿಮ್ಮ ಪಾತ್ರ ಐ ಥಿಂಕ್ ನಿಮ್ಗೆ ತುಂಬಾ ಹತ್ರವಾದಂತ ಪಾತ್ರ ಅನ್ಸುತ್ತೆ ನಿಮ್ಗೆ. ಈ ಸಿನಿಮಾ ಅಲ್ಲ, ಇಲ್ಲ ಇದು ಈ ಸಿನಿಮಾಲಿ ತುಂಬಾ ಡಿಫ್ರೆಂಟ್ ಪಾತ್ರ ಇದೆ. ಇಂದು ಅಂತ ನನ್ನ ಪಾತ್ರದ ಹೆಸರು. ಅಂಡ್ ಹತ್ರವಾದ ಅಂದ್ರೆ ಬೇರೆ ಸಿನಿಮಾಗ ಕಂಪೇರ್ ಮಾಡಿದ್ರೆ ಹತ್ರವಾದದಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಏನು ಸಿಮಿಲಾರಿಟೀಸ್ ಏನೂ ಇಲ್ಲ. ಬಟ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಇಮೋಷನ್ಸ್. ಐ ಥಿಂಕ್ ಈ ಪಾತ್ರ ಅಲ್ಲಿ ನಂಗೆ ಇರುವಂತ ಸ್ಕೋಪ್ ಅಷ್ಟು ಬೇರೆ ಯಾವ ಪಾತ್ರದಲ್ಲೂ ಇದಿಲ್ಲ ಅನ್ಸುತ್ತೆ. ಅಷ್ಟು ಇದು ಆಕ್ಟಿಂಗ್ ಗೆ ಸ್ಕೋಪ್ ಇತ್ತು. ಎಸ್ಪೆಷಲಿ ಇದು ಏನು ಕಾಮಿಡಿ ಸೀನ್ ಆಗಿರ್ಲಿ ಅಥವಾ ಒಂದೊಂದ್ ಸೀನ್ ಮೋಸ್ಟ್ಲಿ ಇರಿಟೇಟ್ ಹಾಕೊಂಡು ತುಂಬಾ ಇದು ಜಂಬ ಇರುವಂತ ಒಂದು ಹುಡುಗಿ ಬೇಸಿಕ್ಲಿ. ಸೊ ಅವಳದೇ ಒಂದು ಲೋಕದಲ್ಲಿ ಇರ್ತಾಳೆ, ಅವಳ ಪ್ರಕಾರನೇ ಎಲ್ಲ ನಡಿಬೇಕು ಅಂತಿರುತ್ತೆ. ಲೋಕ ಹಂಗಿಲ್ವೇ ಇಲ್ಲ, ಅವಳು ಸುತ್ತ ಎಲ್ಲ ಹೇಳ್ತಿರತ್ತೆ. ಎಲ್ಲ ಒಂದು ಪ್ರತಿ ರೀಸನ್ ಮುಂದೆ ಅವಳಿಗೆ ಲೈಫಲ್ಲಿ ಎನ್ಕೌಂಟರ್ ಆಗೋ ಪ್ರತಿ ರೀಸನ್ ಇಲ್ಲ, ಲೋಕ ಹಿಂಗಿಲ್ಲ ಇಲ್ಲ ಅಂತ ಹೇಳ್ಕೊಂಡಿರುತ್ತೆ. ಆದ್ರೆ ಇವಳಂತೂ ನಂಬಕ್ ಹೋಗೋದೇ ಇಲ್ಲ. ಸೊ ಇವಳದೇ ಒಂದು ಜಗತ್ತಲ್ಲಿರುವಂತ ಒಂದು ಹುಡುಗಿ. ಅಂಡ್ ಅದೇ ಇಮೋಷನ್ಸ್ ಅಂತ ಬಂದಾಗ ಎಲ್ಲ ಫನ್ ಆಗಿರ್ಲಿ, ಇಲ್ಲ ಇದು ಆಟಿಟ್ಯೂಡ್ ಆಗಿರ್ಲಿ, ಇಲ್ಲ ಕೋಪ ಆಗಿರ್ಲಿ, ಅಳು ಆಗಿರ್ಲಿ, ಎಲ್ಲ ಇದೆ. ಎಕ್ಸ್ಟ್ರೀಮ್ಸ್ ಅಂಡ್ ಇಟ್ಸ್ ಆಲ್ ಎಕ್ಸ್ಟ್ರೀಮ್ಸ್ ಇವೆ. ಸೊ ಎಸ್, ಇಟ್ಸ್ ನಾಟ್ ಕ್ಲೋಸ್ ಟು ಮೈ ಕ್ಯಾರೆಕ್ಟರ್ ಅಟ್ ಆಲ್. ರಿಯಲ್ ಲೈಫ್ ಅಲ್ಲಿ ಅವ್ರು ತುಂಬಾ ಕಂಪೋಸ್ಡ್, ರಿಸರ್ವ್ಡ್ ಆಗಿ ಇಲ್ಲ ಅಂದ್ರೆ ಈಗ ಲವ್ ಮಾಕ್ಟೇಲ್ ನೋಡಿದವ್ರಿಗೆ ಅವ್ರು ಹಾಗೆ ಇರ್ತಾರೆ. ಅದು ಬಿಕಾಸ್ ದಟ್ ವಾಸ್ ದ ಫಸ್ಟ್ ಇಂಪ್ರೆಷನ್ ಅಲ್ಲ ಅವ್ರು ಬಂದಿರೋದು. ಸೊ ಹಂಗೆ ಇರ್ತೇನೆ ಅಂತ ಅನ್ಕೊಂಡಿದ್ರು, ಬಟ್ ಇಲ್ಲ. ರಘು ಸರ್, ಈ ಭಾಗ 1 ಆದ ನಂತರ, ನಾನು ಮತ್ತು ಗುಂಡ ನಂತರ ಈ ಭಾಗ 2ನ ಯಾವಾಗ ನಿಮ್ಗೆ ಸ್ಟ್ರೈಕ್ ಆಗಿದ್ದು, ಯಾವಾಗ ಇದಕ್ಕೆ ಒಂದು ಸೀಕ್ವೆಲ್ ಮಾಡ್ಬೇಕು ಅಂತ? ಇಲ್ಲ, ನಾವು ಭಾಗ 1 ಬರ್ಕೊಂಡಾಗ್ಲೇ ಯಾವಾಗ ಕ್ಲೈಮ್ಯಾಕ್ಸ್ ಬರ್ಕೊಂಡಾಗ ಒಂದು ಕೊರಗಿತ್ತು ನಮಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಗುಂಡನ್ನ ಒಬ್ಬನೇ ಬಿಟ್ಬಿಟ್ವಲ್ಲ, ಶಂಕರ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ. ಸೊ ಆವಾಗಲೇ ಒಂದು ಇದು ಚೆನ್ನಾಗಾದ್ರೆ ಸಿನಿಮಾ ಇದನ್ನ ಕಂಟಿನ್ಯೂ ಮಾಡ್ಬೋದು. ಹೇಗೇನು ಶಂಕರ ಗುಂಡನ್ನ ಪ್ರೇಯರ್ಗೋಸ್ಕರ, ಅವನ ಪ್ರಾರ್ಥನೆಗೋಸ್ಕರ ಸೊ ಮತ್ತೆ ಹುಟ್ಟಿ ಅವನ ಜೊತೆ ಜರ್ನಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೊಂದು ಕಲ್ಪನೆ ಇತ್ತು. ಸೊ ಇದು ಚೆನ್ನಾಗಿ ಆಯ್ತು ಫಸ್ಟ್ ಪಾರ್ಟು. ಸೊ ನಾವು ಅದ್ರ ಬರವಣಿಗೆ ಸ್ಟಾರ್ಟ್ ಮಾಡಿದೆ ಅವಾಗ್ಲಿಂದ. ಓಕೆ, ಕಾನ್ಫಿಡೆಂಟಾಗಿ ಹೋಗ್ಬೋದು, ಈ ಥರ ಸಿನಿಮಾಗಳನ್ನ ಜನ ಇಷ್ಟಪಡ್ತಾರೆ ಅನ್ನೋದೊಂದು ನಂಬಿಕೆ ಬಂತು. ಸೊ ನಾವು ಬರಿತಾ ಹೋದ ಒಂದು 2 ವರ್ಷ ಬರ್ದಿದ್ದೀವಿ. ಆಮೇಲೆ ಶೂಟ್ ಹೋದು ಫಿನಿಶ್ ಮಾಡಿ ಈ ಲೆವೆಲ್ಗೆ ಬಂದಿದ್ದೀವಿ ರಿಲೀಸ್. ಓಕೆ, ಈ ಪೆಟ್ ಲವರ್ ಅಥವಾ ನಾಯಿ ಮೇಲೆ ಕಥೆಗಳು ಇತ್ತೀಚೆಗೆ ತುಂಬಾನೇ ಬರ್ತಾ ಇದೆ. ಅದೆಲ್ಲವೂ ಕೂಡ ಆಡಿಯನ್ಸ್ ಇಷ್ಟ ಆಗ್ತದೆ. ಅದೊಂದು ನಿಮ್ಗೆ ಬಿಗ್ಗೆಸ್ಟ್ ರಿಲೀಫ್ ಅನ್ಸುತ್ತೆ. ನಿಮ್ಗೆ ಯಾವಾಗ ಅನ್ಸಿದ್ಯಾ? ಪಪ್ಪಿ ಆಗಿರ್ಬೋದು, ಆ ತರದ ಸಿನಿಮಾಗಳೆಲ್ಲ ಆಡಿಯನ್ಸ್ ತುಂಬಾನೇ ಇಷ್ಟಪಡ್ತಿದ್ದಾರೆ. ಹೊಸತನಕ್ಕೆ ಯಾವಾಗ್ಲೂ ಆಡಿಯನ್ಸ್ ಸಪೋರ್ಟ್ ಮಾಡಿದ್ದಾರೆ ಒಂದು. ಅಂಡ್ ಫಸ್ಟ್ ಹಂಗ್ ನೋಡಿದ್ರೆ ಬಂದಿದ್ದು ಗುಂಡ ಪಾರ್ಟ್ 1. ಆತರ ಅಂದ್ರೆ ಮುಂಚೆ ಬರ್ತಾ ಇತ್ತು, ನಾವು ಸಣ್ಣ ಹುಡುಗರ ತಾನೆ ಅದೆಲ್ಲ ಬೇರೆ ಆಸ್ಪೆಕ್ಟ್ಸ್ಗೆ. ಬಟ್ ಒಂದು ಲವ್ ಅಥವಾ ಒಂದು ಸೀರಿಯಸ್ ಆಗಿ ಅದನ್ನೊಂದು ಪಾತ್ರ ತರ ಯೂಸ್ ಮಾಡ್ಕೊಂಡಿರೋದು ಗುಂಡ, ನಾನು ಮತ್ತೆ ಗುಂಡ ಮೊದಲು ಫಸ್ಟ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು.
ಅಂಡ್ ಅದರದ್ದು ಸೀಕ್ವೆಲ್ ಕೂಡ ಇನ್ನೂ ಅಪ್ಗ್ರೇಡೆಡ್ ಆಗಿದೆ ಅಂಡ್ ಇನ್ನೂ ಹೊಸತನ ತುಂಬಿದೆ ವಿತ್ ಮೋರ್ ಮೆಜಾರಿಟಿ ಒಳ್ಳೆ ಹ್ಯೂಮರ್ ಇದೆ ಅಂಡ್ ಫೀಲ್ ಗುಡ್ ಫ್ಯಾಕ್ಟರ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಅದೊಂದು ಹೊಸ ಟ್ರೀಟ್. ಆಡಿಯನ್ಸ್ ಯಾವಾಗ್ಲೂ ಹೊಸತನ ಇಷ್ಟಪಡ್ತಾರೆ. ಸರ್ ಅಂದ್ರೆ ಈ ಪಾರ್ಟ್ 1 ಮತ್ತೆ ಪಾರ್ಟ್ 2 ಏನಾದ್ರೂ ಸಿಮಿಲಾರಿಟೀಸ್ ಕಾಣಬಹುದಾ? ಅಲ್ಲಿದ್ದಂತಹ ಪಾತ್ರಗಳು ಅಲ್ಲೂ ಕೂಡ ಅವ್ರಿಗೆ ಫಿಟ್ಸ್ ಬರ್ತಾ ಇದೆ ಆ ಪಾತ್ರಕ್ಕೆ, ನಿಮ್ಗೂ ಕೂಡ ಅದೇ ತರದೊಂದು ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ. ಆ ತರದ ಕನೆಕ್ಷನ್ಸ್ ಏನಿದೆ ಆ ಪಾತ್ರಕ್ಕೆ ಮತ್ತೆ ಈ ಪಾತ್ರಕ್ಕೆ ಅಂತ? ಕಂಟಿನ್ಯೂಷನ್ ಇರೋದ್ರಿಂದ ಆ ಪಾತ್ರ ಎವಾಲ್ವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದಲ್ವಾ? ಸರ್ ನೀವೇನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಅದ್ರಲ್ಲಿ ಇರುವಂತಹ ಸಿಮಿಲಾರಿಟೀಸ್ ಶಂಕರ ಮತ್ತು ಅದೇ ಎಮೋಷನ್ಸ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಪಾರ್ಟ್ 2 ಅಂದ ತಕ್ಷಣ ಏನೇನೋ ಹುಚ್ಚುಚ್ಚಾಗಿ ಮಾಡಕ್ ಹೋಗಿಲ್ಲ. ಆ ಕತೆ ಡಿಮ್ಯಾಂಡ್ ಮಾಡಿದೆ, ಹಿಂದಿನ ಕತೆ ಮಾಡ್ಬೋದು, ಇದನ್ನ ಇವರಿಬ್ರದ್ದು ಒಂದು ಸಂಬಂಧ ಇದೆಯಲ್ಲ ಜರ್ನಿ, ಅದನ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋ ತರ ಒಂದು ಅನಿಸಿಕೆ ಬಂದಿದ್ದಕ್ಕೆ ಕಂಟಿನ್ಯೂ ಮಾಡಿದ್ದು. ಮತ್ತೆ ಅದೇ ತರ ವರ್ಕ್ ಆಗಿದೆ. ಈಗ ಗುಂಡ ಅಷ್ಟು ಅಂಬಲ್ಲಾಗಲ್ಲಿ ಸಮಾಧಿ ಹತ್ರ ಕಾಯ್ತಾನಲ್ಲ, ಅದಕ್ಕೆ ಅಷ್ಟು ತಿಂಗಳಾದ್ಮೇಲೆ ಅವ್ನು ಮತ್ತೆ ಹುಡ್ತಾನೆ ಅಂದ್ರೆ ಗುಂಡಂಗ ಅವ್ನು ವಾಪಸ್ ಅದನ್ನ ಕೊಡ್ಬೇಕು ಅಂದ್ರೆ ನಾನ್ ಸಿನಿಮಾ ಮಾಡ್ಲೇಬೇಕು. ಸೊ ಆ ತರ ಆ ನ್ಯಾಯ ಒದಗಿಸಿ ನಾ ಕ್ಯಾರೆಕ್ಟರ್ಗಳಿಗೆ ಎರಡು. ಮ್ಯಾಮ್ ನೀವು ನಾನು ಮತ್ತು ಗುಂಡ ನೋಡಿದ್ ಯಾವಾಗ? ಕೋವಿಡ್ ಟೈಮ್ ಅಲ್ಲಿ ನೀವು? ಅಂದ್ರೆ ಥಿಯೇಟರ್? ಇಲ್ಲ, ಥಿಯೇಟರ್ ಅಲ್ಲಿ ನೋಡಿದ್ದಿಲ್ಲ. ಅದ್ ನಂಗೆ ಗೊತ್ತೇ ಇದ್ದಿಲ್ಲ ನಮ್ ಜೊತೆ ಒಟ್ಟಿಗೆ ಬಂದಿರೋದು. ಲವ್ ಮಾಕ್ಟೇಲ್ ಅಂಡ್ ನಾನು ಮತ್ತು ಗುಂಡ ಆಲ್ಮೋಸ್ಟ್ ಸೇಮ್ ಟೈಮ್ ರಿಲೀಸ್ ಆಗಿರೋದಂತೆ. ಇದು ನಂಗೆ ಅಷ್ಟೇನ್ ಐಡಿಯಾ ಇದ್ದಿಲ್ಲ. ಬಟ್ ಇಲ್ಲ, ನಾನು ಟಿವಿಯಲ್ಲೇ ನಿಮ್ಗೆ ಫಸ್ಟ್ ಟೈಮ್ ಆ ಸಿನಿಮಾ ನೋಡಿದಾಗ? ಆಬ್ವಿಯಸ್ಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಐ ಆಮ್ ಡಾಗ್ ಅಂಡ್ ಪೆಟ್ ಲವರ್ ಬೇಸಿಕಲಿ. ಸೊ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು, ತುಂಬಾ ಇಷ್ಟ ಆಗಿತ್ತು. ಬಟ್ ಫ್ಯೂಚರ್ ಅಲ್ಲಿ ಅದ್ರದ್ದು ಪಾರ್ಟ್ 2 ಅಲ್ಲಿ ಬರ್ತೀರಾ ಅನ್ನೋ ಒಂದು ಇದು ಐಡಿಯಾ ಡೆಫಿನೆಟ್ಲಿ ಇದ್ದಿಲ್ಲ. ಪಾರ್ಟ್ 2 ಬರ್ತಾ ಇತ್ತು ಅಂತಾನು ಗೊತ್ತಿದ್ದಿಲ್ಲ. ಬಟ್ ನಮ್ ಡೈರೆಕ್ಟರ್ ಹೇಳಿದಂಗೆ ಪಾರ್ಟ್ 2 ವಾಸ್ ನಾಟ್ ಸಮಥಿಂಗ್ ದಟ್ ಕೇಮ್ ಅಪ್ ಆಫ್ಟರ್ ದ ಮೂವಿ ರಿಲೀಸ್. ಬಟ್ ಅದಕ್ಕಿಂತ ಮುಂಚೆ ಬರೀತಾ ಇದ್ದಾಗ್ಲೇ ಇದು ಸ್ಯಾಡ್ ಎಂಡಿಂಗ್ ಇದೆ, ಇಲ್ಲ ಇದು ಮಾಡಿದ್ರೆ ಇದು ಸೆಕೆಂಡ್ ಪಾರ್ಟ್ ಮಾಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇತ್ತು. ದಟ್ ಇಸ್ ವೈ ಅವ್ರು ಬರ್ತಿರೋದು. ಇದು ಸಕ್ಸಸ್ ಆಗುತ್ತಾ ಇಲ್ವಾ, ಅದಾದ್ಮೇಲೆ ಇದ್ ಮಾಡ್ಬೇಕಾ ಇಲ್ವಾ ಅಂತ ಏನು ಅವ್ರ ತಲೆ ಇದ್ದಿಲ್ಲ. ಸೊ ಇಟ್ಸ್ ನೈಸ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸರ್ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ ನಂತರ ಎಲ್ಲರೂ ಹೇಳ್ತಿದ್ರು ರಾಕೇಶ್ ಅಡಿಗ ಅವರು ಅಂದ್ರೆ ನಮ್ಮನೆ ಹುಡುಗನ್ ತರ ಕಾಣಿಸ್ತಾರೆ, ಬಾಯ್ ನೆಕ್ಸ್ಟ್ ಡೋರ್ ಅನ್ನೋ ಫೀಲ್ ಕೊಟ್ಟಿದ್ದಾರೆ. ಸೊ ಇದು ಅದಕ್ಕೆ ಕ್ಯಾರಿ ಫಾರ್ವರ್ಡ್ ತರ ಇರುತ್ತಾ ಅಂತ? 100% ಇದು ಕಂಪ್ಲೀಟ್ಲಿ ಒಬ್ಬ ಬಾಯ್ ನೆಕ್ಸ್ಟ್ ಡೋರ್ ತರದ್ದೇ ಪಾತ್ರ. ನಮ್ ಹುಡುಗ ಅಂತಾನೆ ಫೀಲ್ ಮಾಡ್ತಾರೆ, ರಿಲೇಟ್ ಮಾಡ್ಕೊಂತಾರೆ. ಅವರ ಮನೆ ಹುಡುಗನ್ ತರಾನೆ, ಅವರ ಮನೆ ಮಗನ್ ತರಾನೆ ಫೀಲ್ ಮಾಡ್ತಾರೆ. ಯಾಕಂದ್ರೆ ಅದೇ ತರ ಅವನ ಬಿಹೇವಿಯರ್ ಆಗ್ಬೋದು, ಅಪಿಯರೆನ್ಸ್ ಆಗ್ಬೋದು, ತುಂಬಾ ಸಿಂಪಲ್ ಅಂಡ್ ನ್ಯಾಚುರಲ್ ಆಗಿ ಡಿಸೈನ್ ಮಾಡಿದ್ದಾರೆ ಆ ಪಾತ್ರ. ಅಂದ್ರೆ ಈ ಗುಂಡನ್ ಜೊತೆ ಇರೋದು ಈ ಪಾತ್ರದಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಹೆಂಗ ಅನಿಸ್ತು ನಿಮ್ಗೆ? ಅದರಲ್ಲಿ ಅಗ್ರೆಸಿವ್ ಇದ್ರು, ಬಾಯ್ ನೆಕ್ಸ್ಟ್ ಡೋರ್ ಇದ್ರು, ಒಂದ್ ಸ್ವಲ್ಪ ಅಗ್ರೆಸಿವ್ ಆಂಗ್ರಿ ಇದ್ದ. ಇದರಲ್ಲಿ ತುಂಬಾ ಮುಗ್ಧ, ತುಂಬಾ ಇನ್ನೋಸೆಂಟ್. ಅವ್ನ್ಗೆ ಅವ್ನ್ ಗುಂಡಾನೇ ಪ್ರಪಂಚ ಅನ್ನೋ ತರ ಒಂದು ಇರ್ತಾನೆ. ಅದೇ ಆ ಡೈಲಾಗ್ ಇದೆಯಲ್ಲ, ಈ ಪ್ರಪಂಚನ 2 ಭಾಗ ಮಾಡಿ ಎಲ್ರು ಒಂದ್ ಕಡೆ ಗುಂಡಾನೇ ಬೇಕು ಅಂತ ಇರುವಂತ ಲವ್ ಏನು ಅಂತ. ಅಂದ್ರೆ ಅನಿಮಲ್ ಜೊತೆ ಆಕ್ಟ್ ಮಾಡೋದು, ಆ ಸೀಕ್ವೆನ್ಸ್ ಗಳೆಲ್ಲ ಶಿವರಾಜ್ ಕೇರ್ಪೇಟೆ ಅವ್ರ ಹತ್ರ ಏನಾದ್ರು ಕೇಳಿದ್ರೆ ಸರ್ ನೀವೇನಾದ್ರು ಟಿಪ್ಸ್? ಇಲ್ಲ, ನನ್ ಗುಂಡ ಒಂದ್ ನೋಡಿದಾಗ ನಾನು ಯಾವಾಗ್ಲಾರು ಈ ತರ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಟಿರ್ಬೋದು. ಬಟ್ ಅದು ಇದೇ ಸಿನಿಮಾ ಪಾರ್ಟ್ 2 ಆಗಿದ್ದು ನನ್ ಪುಣ್ಯ. ಅಂಡ್ ಅದು ಒಂದ್ ಕಡೆ ಕ್ವಶನ್ ಇತ್ತು ನನ್ಗೆ, ಹೆಂಗೆ ರೆಸ್ಪಾಂಡ್ ಮಾಡೋದು, ಅಥವಾ ನಾವೊಂದು ಆಕ್ಟರ್ ಆಗಿ ಪಾತ್ರದಿಂದ ಹೊರಗ್ ಬಂದ್ಬಿಡ್ತೀವ ಅಂತ. ಆಕ್ಚುಲಿ ಇನ್ನು ಒಳಗ್ ತಗೊಂಡೋಯ್ತು. ಅವನನ್ನ ನೆನ್ಸ್ಕೊಂಡು ನಾನ್ ಡೈಲಾಗ್ ಹೇಳ್ತಾ ನಿಜವಾಗ್ಲೂ ಅಳು ಬಂದಿದೆ. ಅವನ ಜೊತೆನೂ ಇಂಟ್ರಾಕ್ಟ್ ಮಾಡ್ತಾ ನಿಜವಾಗ್ಲೂ ಉಕ್ಕ ಹರಿದಿದೆ ಆ ಫೀಲಿಂಗ್, ಆ ಎಮೋಷನ್. ಸೊ ನಮ್ಮ ಪಾತ್ರಕ್ಕೆ ಇನ್ನೂ ಪಾತ್ರದಾಗೆ ಆ ಪಾತ್ರ ಒಳಗ್ ಹೋಗಕ್ಕೆ ಅವನು ತುಂಬಾ ಸಪೋರ್ಟ್ ಮಾಡ್ದ. ಸರ್ ನೀವು ಇವ್ರಿಗೆ ಏನಾದ್ರು ಹೇಳ್ತಿದ್ರಾ ಡಾಗ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಈ ತರ ಸೀಕ್ವೆನ್ಸ್ ಗಳಿರುತ್ತೆ? ಬಟ್ ನಾನು ರಿಹರ್ಸಲ್ ಸಿಗ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ. ಇಲ್ಲ, ಅದಕ್ ಮುಂಚೆ ರಾಕೇಶ್ ಅವ್ರ ಬಗ್ಗೆ ಬೇಜಾರ್ ಮಾಡ್ಕೋತಾರೆ ಗೊತ್ತಿಲ್ಲ. ಬಟ್ ನನ್ಗೆ ಫಸ್ಟ್ ಓಕೆ ಕತೆ ಹೇಳ್ದೋ ಇವ್ರು ತುಂಬಾ ಡೌನ್ ಟು ಅರ್ತ್ ಅಂತ ಗೊತ್ತಾಯ್ತು. ಬಟ್ ಮಾಡಿದ್ದೆಲ್ಲ ಸ್ವಲ್ಪ ನೆಗೆಟಿವ್, ಸ್ವಲ್ಪ ಹಾರ್ಶ್ ಲುಕ್ ಈ ತರ ಇತ್ತು ಎಲ್ಲಾವ್ದು. ಸೊ ಸ್ಪಾಟಿಗೆ ಹೋದೋ ಸ್ವಲ್ಪ ಅದು ಓಪನ್ ಆಗ್ತಾ ಇತ್ತು. ನಾನು ರಾಕೇಶ್ ಜಿ ಒಂದ್ ಸ್ವಲ್ಪ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕ್ಯಾರೆಕ್ಟರ್ಗೆ ಮೋಲ್ಡ್ ಮಾಡಿದೆ. ಹೆಂಗ್ ಮೋಲ್ಡ್ ಆದ್ರು ಅಂದ್ರೆ, ಬಂದು ಆ ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡ್ರೆ ನಮ್ಗೆ ಯಾರೋ ಅಮಾಯಕ ಅಲ್ವಾ ಅನ್ಸೋದು, ಆ ಲೆವೆಲಿಗೆ ಬಂದ್ಬಿಟ್ರು. ಆಮೇಲೆ ನನ್ಗೆ ಅನ್ಸಿದ್ದು, ಓಕೆ ರಾಕೇಶ್ ಅವರು ಬೇಜಾರು ಮಾಡ್ಕೊಂಡ್ರಿ, ಅಂದ್ರೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಒಳ್ಳೆ ಆಕ್ಟರ್, ಯಾಕೆ ಬ್ರೇಕ್
ಸಕ್ಕದಾಗಿ ಸಿಗ್ಲಿಲ್ಲ ಅಂತ. ಬಟ್ ನನ್ಗನ್ಸುತ್ತೆ ಗಾಡ್ ಗ್ರೇಸ್ ನಮ್ಮ ಸಿನಿಮಾಯಿಂದ ಚೆನ್ನಾಗಿ ಆಗ್ಲಿ ಅಂತ ಬಯಸ್ತೀನಿ. ಮನಸ್ಫೂರ್ತಿಯಾಗಿ ಚೆನ್ನಾಗಿ ಆಗ್ತಾರೆ, 100% ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೊಂತೀನಿ. ಆ ಇನ್ನೋಸೆನ್ಸ್ ಆಗ್ಲೇ ಮರ್ಯಾದೆ ಪ್ರಶ್ನೆ ಸಿಕ್ಬಿಟ್ಟಿದೆ ಆಡಿಯನ್ಸ್ಗೆ. ಸೊ ಅದು ಡಬಲ್ 100% ಬೇರೆ ಲೆವೆಲ್ ಅನ್ಸುತ್ತೆ. ಅದು ಒಂಥರ ಅಗ್ರೆಸಿವ್ ಅಂತ, ಅದು different, ಕೋಪ ಅಗ್ರೆಸಿವ್, ಒಂಥರ ಪೊಲಿಟಿಷಿಯನ್ ಬಾಯ್. ಇದು ಹಂಗಲ್ಲ, ಇದು ಅವ್ರು ಕಂಪ್ಲೀಟ್ಲಿ ಮುಗ್ಧ. ಅಂದ್ರೆ ಮಿಡ್ಲ್ ಕ್ಲಾಸ್ ಅದಕ್ಕೆ ಹೌದು ಅಂದ್ರೆ ಅಂಡ್ ನೀವು ಸುಮ್ನೆ ಅವ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಆ ಬಟ್ಟೆ ಹಂಗ ಹಾಕಿದಾರೆ, ಆಮೇಲೆ ಹಾರ್ಟ್ ಟಚ್ ಆಗಿ ಟಕ್ಕನೆ ಪರ್ಸನ್ ನೋಡಿ ಪಾಪ ಯಾರು ಹುಡುಗ ಅನ್ನೋ ತರದ್ದು ಒಂದು ಹಾರ್ಟ್ ಟಚ್ ಫೀಲ್ ಬಂದು. ಮ್ಯಾಮ್ ಬಗ್ಗೆ ಅವ್ರು ಎಕ್ಸ್ಟ್ರಾರ್ಡಿನರಿ, ಪಕ್ಕ ಪ್ರೊಫೆಷನಲ್. ಬೆಳಿಗ್ಗೆ ಕರೆಕ್ಟ್ 6 ಗಂಟೆಗೆ ಬರ್ತಾರೆ, ನೀಟಾಗಿ ಸ್ಕ್ರಿಪ್ಟ್ ಕೊಟ್ಟಿರ್ಬೇಕು, ಅದಕ್ಕೆ ರೆಡಿಯಾಗಿ ನೀಟಾಗಿ ಬರ್ತಾರೆ. ಬಟ್ ಎಲ್ಲ ಈಗ ಸ್ವಲ್ಪ ಈ ಆಟಿಟ್ಯೂಡ್ ಥರ ಕ್ಯಾರೆಕ್ಟರ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಆ ಪೋರ್ಷನ್ಸ್. ಆ್ಯಂಡ್ ಹೇಗೇನು ಎಮೋಷನ್ಸು ಹೇಗೆ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಸ್ಕೋರ್ ಮಾಡಿಬಿಟ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡು ಬ್ಯಾಲೆನ್ಸ್ ಮಾಡ್ತಾರೆ. ನಾನು ಎರಡು ಬ್ಯಾಲೆನ್ಸ್ ಮಾಡಿರೋದು ನಾನು ನೋಡಿರಲಿಲ್ಲ ಯಾವ ಮೂವಿಲಿ, ಎಮೋಷನ್ಸು ಮತ್ತು ಈ ಥರ ಸ್ವಲ್ಪ ಹಠಮಾರಿ ಥರ ಕ್ಯಾರೆಕ್ಟರು, ಅದು ಎರಡು ಪ್ಲೇ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಗುಂಡನ್ ಜೊತೆ ಇದ್ದಂತ ಸೀಕ್ವೆನ್ಸ್ ಗಳೆಲ್ಲ ಹೇಗಿತ್ತು? ಟ್ರೈಲರ್ ಮತ್ತು ಟೀಸರ್ ಅಲ್ಲಿ ಕಾಣಿಸ್ತಿದೆ, ಕೆಲವೊಂದ್ಸಲ ಅದನ್ನ ಇಷ್ಟಪಡ್ತಿರೋದು, ಕೆಲವೊಂದ್ಸಲ ಇರಿಟೇಟ್ ಆಗ್ತಿರೋದು. ಸೊ ಇನ್ ರಿಯಲ್ ಅದ್ರ ಜೊತೆ ಆ ಸೆಟ್ ಅಲ್ಲಿ ಇರೋದೆಲ್ಲ ಹೇಗಿತ್ತು? ಇನ್ ರಿಯಲ್ ಡೆಫಿನೆಟ್ಲಿ ಫುಲ್ ಇಷ್ಟ ಆಗ್ತಾ ಇತ್ತು. ಅಂಡ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಆರ್ಟಿಸ್ಟ್ ಮತ್ತೆ ಇದು ಗುಂಡ ಇದು ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಗುಂಡಾ ಜೊತೆ ಏನೋ ಕನೆಕ್ಷನ್ ಬಿಲ್ಡ್ ಮಾಡ್ಬೋದಾಯ್ತು, ಪಪ್ಪಿ ಜೊತೆ ಹೆಂಗ್ ಕನೆಕ್ಷನ್ ಬಿಲ್ಡ್ ಮಾಡೋದು? ನಮ್ದೊಂದು 40 ದಿವಸ 30-40 ದಿವಸದ ಪಪ್ಪಿ ಕೂಡ ಇತ್ತು, ಸಾಂಗ್ ನೋಡಿದ್ದೆ ಅಲ್ವಾ? ಸೊ ಆ ಪಪ್ಪಿ ಜೊತೆ ಇದು ಶೂಟ್ ಮಾಡ್ಬೇಕಾದ್ರೆ ಜಾಸ್ತಿ ಇದು ಬ್ರೇಕ್ ಸಿಕ್ಕಿದಾಗೆಲ್ಲ ಪಪ್ಪಿನ ತಗೊಂಡೋಗ್ಬಿಡಿ ಅಂತ ನಮ್ ಡೈರೆಕ್ಟ್ರೇ ಹೇಳೋರು. ಪಪ್ಪಿ ಜೊತೆ ಇರಿ, ಪಪ್ಪಿನ ತಗೊಂಡೋಗ್ಬಿಡಿ ಒಂದ್ ಕಡೆ ಇರಿ ಅಂತ. ಯಾಕಂದ್ರೆ ಇಲ್ಲ ಅಂದ್ರೆ ಅದು ಎಲ್ಲೆಲ್ಲೋ ಓಡೋಗ್ತಾ ಇತ್ತು, ಅದು ಯಾರನ್ನೂ ನೋಡಲ್ಲ. ಇಲ್ಲೊಂದ್ ದಾರಿ ಕಾಣಿಸ್ತಿದ್ಯಾ ಹೋಗುತ್ತೆ, ಅಲ್ಲಿ ಹಳ್ಳ ಇದೆಯಾ ಕೇರ್ ಮಾಡಲ್ಲ ಹೋಗುತ್ತೆ. ಸೊ ಹಂಗೆ ಇಟ್ ವಾಸ್ ವೆರಿ ಫನ್. ಆಕ್ಟಿಂಗ್ ವಿತ್ ಗುಂಡಾ ವಾಸ್ ವೆರಿ ಮಚ್ ಫನ್. ಇವಾಗ ಪ್ರಮೋಷನ್ಸ್ ಮಾಡ್ತಾ ಇದ್ದಾಗ ಕೂಡ ಇಲ್ಲೆಲ್ಲ ನಾಯಿಗಳು ಓಡಾಡ್ತಾ ಇವೆ, ಎಷ್ಟು ಖುಷಿ ಆಗುತ್ತಂದ್ರೆ. ಪ್ರಮೋಷನ್ಸ್ ಯೂಶಲಿ ತುಂಬಾ ಹೆಕ್ಟಿಕ್ ಆಗಿರುವಂತ ಒಂದು ಇದು ಪ್ರಾಸೆಸ್. ಬಟ್ ಇವ್ರು ಇರೋದ್ರಿಂದ ಸ್ವಲ್ಪ ಕಾಮ್ ಫೀಲ್ ಆಗುತ್ತೆ, ಎಲ್ಲ ಕ್ಯೂಟ್ನೆಸ್ ನೋಡ್ಬಿಟ್ಟೆ ನಾವು ಕರ್ಗೋಗ್ಬಿಡ್ತೀವಿ. ಸೊ ಇಟ್ಸ್ ನಾಟ್ ಫಸ್ಟ್ ಟೈಮ್ ನಾನು ಇದು ಎಷ್ಟು ಇಂಟರ್ವ್ಯೂಸ್ ಆದ್ರೂ ಇಷ್ಟು ಎನರ್ಜೆಟಿಕ್ ಆಗಿರೋದು ಫಸ್ಟ್ ಟೈಮ್. ಅಂದ್ರೆ ಅದ್ರ ಜೊತೆ ಗುಂಡಾ ಜೊತೆ ಇದ್ದಂತ ಫಸ್ಟ್ ಡೇ ಆಫ್ ಶೂಟ್ ಹೇಗಿತ್ತು, ಲಾಸ್ಟ್ ಡೇ ಆಫ್ ಶೂಟ್ ಎಲ್ಲ ಹೇಗಿತ್ತು? ಅಂದ್ರೆ ಎಮೋಷನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಡೇ ಪಪ್ಪಿ ಜೊತೆನೆ ಇದ್ದಿರೋದು. ಗುಂಡನ ಅಂದ್ರೆ ಇದು ಬಂಟಿ ಪೋರ್ಷನ್, ಬಂಟಿ ಗುಂಡ ಪಾರ್ಟ್ ಮಾಡ್ತಾ ಇದ್ದಿರೋದು. ಸೊ ಆ ಪೋರ್ಷನ್ ಎಲ್ಲ ಬಂಡಿನ ನೋಡ್ಕೊಂಡೇ ಬಂದಿದ್ದೀನಿ, ಇವತ್ತವರೆಗೂ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಅಷ್ಟು ಮಿಸ್ ಮಾಡ್ತಾ ಇಲ್ಲ. ಬಟ್ ಚಿಕ್ಕ ಪಪ್ಪೀಸ್ ಹೆಂಗಂದ್ರೆ ಒಂದ್ ವಾರಕ್ಕೆ ಅದ್ರ ಸೈಜ್ ಚೇಂಜ್ ಆಗುತ್ತೆ. ಸೊ ಇವರು ಪ್ರತಿ ವಾರ ಹೊಸ ಇದು ಅಂದ್ರೆ ತಿಂಗ್ಳಿಗೊಂದ್ಸಲ ಅಟ್ಲೀಸ್ಟ್ ಇದು ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಷ್ಟು ಕನೆಕ್ಷನ್ ನಾನು ಬಿಲ್ಡ್ ಮಾಡಕ್ ಹೋಗಿಲ್ಲ. ನಂಗೂ ಬೇಜಾರಾಗ್ತಾ ಇತ್ತು. ಬಟ್ ಸ್ಟಿಲ್ ಅಷ್ಟು ಸ್ವಲ್ಪ ಹಂಗೆ ಆಟ ಆಡ್ತಾ ಇದ್ದೆ, ಪರವಾಗಿಲ್ಲ, ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ. ಸರ್ ನಿಮ್ಗೆ ಅನ್ಸುತ್ತೆ ಅದಕ್ಕೂ ಸಪರೇಟ್ ಕ್ಯಾರವನ್ ಕೊಟ್ಟು ಅದ್ರಲ್ಲಿ ಇರ್ಬೋದಿತ್ತು ಪಪ್ಪಿಗ? ಇಲ್ಲ, ಇವ್ರಿಗೆಲ್ಲ ಕೊಟ್ಟಿದೀವಲ್ಲ ಬಂಟಿ ಸಿಂಬಾಗೆ. ಅವ್ರು 3 hours ಆಕ್ಟ್ ಮಾಡೋರು, ಆಮೇಲೆ ಫುಲ್ ಟಯರ್ಡ್ ಆಗ್ಬಿಡೋರು. ಆಮೇಲೆ ಏನ್ ಮಾಡೋರು, ನಾಲ್ಗೆನ ಹೊರಗಡೆ ಹಾಕ್ಬಿಡೋರು. ನಾನು ಇವ್ರು ನಾಲ್ಗೆ ಹೊರಗಡೆ ಹಾಕ್ಬಿಡಿ, ಚೆನ್ನಾಗಿ ಕಾಣಲ್ಲ ಫ್ರೇಮ್, ನಾಲ್ಗೆ ಹೊರಗೆ. ಅದಕ್ಕೆ ಅಣ್ಣ ಒಂದ್ 2 hour ರೆಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು AC ಎಲ್ಲ ಹಾಕಿ ಕಾರಲ್ಲಿ ಮಲಗಿಸಿ ಆದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡ್ಮೇಲೆ ಆಕ್ಟ್ ಮಾಡಿಸ್ದೆ. ಸರ್ ಪಾರ್ಟ್ 1 ಅಲ್ಲಿ ಅವರು ಆಟೋ ಡ್ರೈವರ್ ಆಗಿರ್ತಾರೆ, ಅವ್ರದೊಂದಿಷ್ಟು ಫ್ಯಾಮಿಲಿ ಲವ್ ಆ ಟ್ರ್ಯಾಕ್ ಇರುತ್ತೆ. ಇದರಲ್ಲಿ ನಿಮ್ಮ ಮತ್ತು ರಚನಾ ಮ್ಯಾಮ್ ಅಲ್ಲಿ ಆ ಲವ್ ಸ್ಟೋರಿ, ಆ ಟ್ರ್ಯಾಕ್ ಅದೇನಾದ್ರು ಎಕ್ಸ್ಪೆಕ್ಟ್ ಮಾಡುವುದು? ಖಂಡಿತ ಒಂದು ಹೊಸ ಯುನಿಕ್ನೆಸ್ ನಂತೂ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ನನ್ಗೆ ಕತೆ ಕೇಳುವಾಗ ತುಂಬಾ ಇಂಪ್ರೆಸ್ ಆಗಿದ್ದೆ ಆ ಒಂದು ಅಂಶ. ನನ್ನ ರಚನಾ ಅವರ ಒಂದು ಕೆಮಿಸ್ಟ್ರಿ ಏನಿದೆಯಲ್ಲ, ಅದು ಬಹುಶಃ ನಾನು ಇಷ್ಟು ಯಾವ ಸಿನಿಮಾಲು ಆ ತರ ಒಂದು ಕೆಮಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಥವಾ ಪರ್ಫಾರ್ಮ್ ಮಾಡಿಲ್ಲ ಒಂದು ಹೀರೋಯಿನ್ ಜೊತೆ. ಅಂಡ್ ಅವರು ಕೂಡ. ಸೊ ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಮಜಾ ಇರಲ್ಲ. ಸಿನಿಮಾ ನೋಡಿದಾಗ ಮಧ್ಯನೂ ನಮ್ಮಿಬ್ರು ಅವ್ರಿಗೆ ಒಂದೊಂದ್ಸಲ ಫೀಲ್ ಆದಾಗ, ನಾನು ಫೀಲ್ ಆದಾಗ ಏನೇನೋ ಆಂಟಿಸಿಪೇಟ್ ಮಾಡ್ಬೋದು ಅಥವಾ ಏನಾರು ಆಗ್ಬೋದು. ಬಟ್ ತುಂಬಾ ಫ್ರೆಶ್ ಆಗಿ ತಗೊಂಡು ಹೋಗಿದ್ದಾರೆ ಆ ಕೆಮಿಸ್ಟ್ರಿನ. ಅಂಡ್ ಒಂದು ಬೇರೆನೆ ತರದ್ದು. ಬಟ್ ನೀವು ನೋಡ್ತಾ ಇದ್ರೆ ಏನನ್ಸುತ್ತೆ, ಇವ್ರಿಬ್ರಲ್ಲೂ
ಏನ್ ಆಗ್ಬೇಕು ಅಂತ ಒಂದ್ ಕಡೆ ಓಡ್ತಾ ಇರ್ತಲ್ಲ ಅದ್ ಮೈಂಡ್, ಇನ್ನೊಂದ್ ಕಡೆ ಹೇಳ್ತಾ ಇರುತ್ತೆ ಅದಾಗ್ಬಾರ್ದು 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 ಅಂತ. ಅದೇ ಆಗೋದು ಫೈನಲ್. ಸರ್ ಮಧ್ಯದಲ್ಲಿ ಒಂದು ಲಕ್ಸುರಿ ಗೆಟಪ್ ಒಂದು ಕೋಟ್ ಎಲ್ಲ ಹಾಕೊಂಡ್ಬರ್ತೀರಾ, ಅದೆಲ್ಲ ಹೆಂಗೆ? ಅದು ಅಷ್ಟೇ, ಅದೇನೋ ಸುಮ್ನೆ ಪ್ಲೇಸ್ ಮಾಡ್ಬೇಕು ಅಥವಾ ಇಲ್ಲ ಇವನು ನಿಂಗೆ ತೋರ್ಸಿದಾರೆ ಗ್ಲಾಮರ್ ಆ ತರದ್ ಏನೂ ಇಲ್ಲ. ಕತೆಗೆ ಹಾಕೊಂಡ್ ಬಂದ್ರು ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ನ ವಾಶ್ ಆಗೇನು ಬರಲ್ಲ. ಸೊ ಆ ಕತೆಲೆ ಆ ಆಸ್ಪೆಕ್ಟ್ ಅಲ್ಲಿ ಬರುತ್ತೆ. ಅವಿನಾಶ್ ಸರ್ ಜೊತೆನು ಪರ್ಫಾರ್ಮ್ ಮಾಡಿದೀವಿ, ಇವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಲೆಜೆಂಡರಿ ಆಕ್ಟರ್, ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅಬಂಡೆನ್ಸ್ ಆಫ್ ನಾಲೆಜ್ ಅವ್ರು. ಸೊ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರನ್ನು ಒಂದು ಫನ್ ಸೈಡ್ ಅಲ್ಲಿ, ಅವಿನಾಶ್ ಸರ್ನು ಒಂದು ಫನ್ ಸೈಡ್ ಕೂಡ ನೋಡ್ಬೋದು. ಓಕೆ ಮ್ಯಾಮ್, ಲವ್ ಸ್ಟೋರಿ ಬಗ್ಗೆ ಅವರು ಒಂದು ಸ್ವಲ್ಪ ಹೇಳಿದ್ರು, ನೀವೇನ್ ಹೇಳ್ತೀರಾ ಆ ಲವ್ ಸ್ಟೋರಿ, ಆ ಒಂದು ಪೋರ್ಷನ್ ಬಗ್ಗೆ? ಲವ್ ಸ್ಟೋರಿ ಹೇಳಂಗಿಲ್ಲ, ಲವ್ ಸ್ಟೋರಿ ತರ. ಲವ್ ಸ್ಟೋರಿಗಿಂತ ನೀವು ಲವ್ ಸ್ಟೋರಿ ಅಂತ ಸ್ಪೆಸಿಫೈ ಮಾಡ್ತಾ ಇದ್ರ, ಬಟ್ ದ ಕೆಮಿಸ್ಟ್ರಿ ಇಸ್ ವೆರಿ ಡಿಫ್ರೆಂಟ್. ನಾವು ಲವ್ ಸ್ಟೋರಿ ಅಂತ ಯಾರು ಹೇಳಿಲ್ಲ, ನೀವೇ ಅಸ್ಯೂಮ್ ಮಾಡ್ತಾ ಇದೀರಾ. ಟ್ರಯಾಂಗಲ್ ಲವ್ ಸ್ಟೋರಿ ಅನ್ಬೋದು. Triangle love ಅಲ್ವಾ, ಇಬ್ರು ಒಬ್ರನ್ನೇ ಇಷ್ಟಪಡೋದು ಹಂಗಿದ್ರು ಇರ್ಬೋದು. ಗುಂಡ ಎಸ್, ಗುಂಡನ್ ಸ್ಟೋರಿ ಕೂಡ ಇದು. ಅದ್ರ ಮಧ್ಯೆ ಅವನು ಬರ್ತಾನೆ, ಅವನೇ ಮಧ್ಯದಲ್ಲಿರೋದು, ನಮ್ಮಿಬ್ಬರ ಮಧ್ಯೆ ಇರೋದು ಅವ್ರ ಜೊತೆ ಇಲ್ಲ, ಅವ್ರಿಬ್ಬರ ಮಧ್ಯೆ ನಾನಿರೋದು. ಅಲ್ಲ, ಅಂತ ಸಂಬಂಧನ ಇದು ಬ್ರೇಕ್ ಮಾಡ್ಬೇಕು ಅಂದ್ರೆ ಇವ್ರೆ ಸ್ಟ್ರಾಂಗ್ ಆಗಿರ್ಬೇಕು. ಅದು ಜನ್ಮದಲ್ಲಿ ಹುಟ್ಟಿ ಬಂದಿರೋಂಥ ಕ್ಯಾರೆಕ್ಟರ್, ಇನ್ನೊಂದು ಜನ್ಮ ತಾಳ್ ಬಂದಿರೋ ಕ್ಯಾರೆಕ್ಟರ್. ಅವರು ಗುಂಡ ಮಧ್ಯೆ ಇವರು ಹೋರಾಟ ನಡೆಸ್ಬೇಕು ಅಂದ್ರೆ ಇವ್ರದ್ದೇನ್ ಹಿನ್ನೆಲೆ ಇರ್ಬೇಕು, ಅದು ಬೇರೆ ತರದೊಂದು ಆಯಾಮ ತೆರೆದುಕೊಳ್ಳುತ್ತೆ. ರಾಕೇಶ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್. ತುಂಬಾ ಸೈಲೆಂಟ್ ಆಗಿ ಇರ್ತಾರೆ ಅವರು. ಇಲ್ಲ ಅವ್ರ ಜೊತೆ ಆಕ್ಟ್ ಮಾಡೋದು ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾ ಕಲಿಯಕ್ಕಿದೆ ಅವರು ಆಕ್ಟ್ ಮಾಡೋ ರೀತಿಯಲ್ಲಿ. ಅವರು ತುಂಬಾ ಕಾಮ್ ಆಗಿರ್ತಾರೆ. ವೆನ್ ದೇ ಆರ್ ಎಕ್ಸ್ಪ್ರೆಸಿಂಗ್, ಎಕ್ಸ್ಪ್ರೆಸ್ ಮಾಡಿದಾಗ ಕೂಡ ಕಂಪೋಸ್ಡ್ ಆಗಿ ಯೋಚನೆ ಮಾಡ್ಕೊಂಡು ಪ್ರತಿ ಒಂದು ಇದು ಎಕ್ಸ್ಪ್ರೆಷನ್ ಕೂಡ ನೀವು ನೋಡ್ಬೇಕಾದ್ರೆ ಎಷ್ಟು ನೀಟಾಗಿ ಇದ್ ಮಾಡ್ತಾರಂದ್ರೆ ಇಟ್ಸ್ ವೆರಿ ರಿಪೀಟ್ ಆಗದೆ ಇರೋ ತರ ಇರುತ್ತೆ. ಇಡೀ ಸಿನಿಮಾ ಅಲ್ಲಿ ಅವರು ಫುಲ್ ಅವ್ರ ಏನ್ ಕ್ಯಾರೆಕ್ಟರ್ ಇದೆ ಅದನ್ನ ಕಂಟಿನ್ಯೂಸ್ ತಗೊಂಡ್ ಬಂದಿದ್ದಾರೆ. ಬಟ್ ಎವ್ರಿ ಎಕ್ಸ್ಪ್ರೆಷನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಎಕ್ಸ್ಪ್ರೆಷನ್ ಕೊಡ್ತಿದಾರೆ ಅಂತ, ಅಷ್ಟು ಕಂಪೋಸ್ಡ್ ಆಗಿ. ಅಂಡ್ ಅವರು ಆಕ್ಟ್ ಮಾಡೋ ರೀತಿನೇ ಬೇರೆ ಇದೆ. ಅಂಡ್ ಹಿಸ್ ಟೆಕ್ನಿಕ್ ಆಫ್ ಆಕ್ಟಿಂಗ್ ಇಸ್ ವೆರಿ ಡಿಫ್ರೆಂಟ್. ಅಂಡ್ ದಟ್ ಐಮ್ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅವರು ಒಂದ್ಸಲ ಕ್ಯಾರೆಕ್ಟರ್ ಹೋದ್ಮೇಲೆ ಅವರು ಆ ಕ್ಯಾರೆಕ್ಟರ್ ಇಂದ ಆಚೆ ಬರೋದೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕಟ್ ಆದ್ರೂ ಬರ್ತಾರೆ, ಕೊಡ್ತಾರೆ, ಅವ್ರ ಪಾಡಿಗೆ ಇರ್ತಾರೆ. ನಾನು ರಾಕೇಶ್ ಅವ್ರ ಅಂತ ಹೇಳಿದ್ರೆ ಮಾತಾಡಿಸ್ತಾರೆ, ಮತ್ತೆ ಹಿಂಗ್ ಹೋಗ್ತಾರೆ. ಸೊ ಎಸ್, ಇಟ್ ವಾಸ್ ಅ ನೈಸ್, ಐ ಹ್ಯಾಡ್ ಅ ಲಾಟ್ ಟು ಲರ್ನ್ ವೈಲ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ಅವರು ಆಲ್ಸೋ ಎಷ್ಟೋ ಸೀನ್ಸ್ ಇವೆ ವೇರ್ ಇಂಟೆನ್ಸ್ ಆಕ್ಟಿಂಗ್ ಬೇಕಿತ್ತು. ದೇರ್ ಆರ್ ಫೈಟ್ ಸೀನ್ಸ್, ಇದು ಸ್ವಲ್ಪ ಫೈಟ್ಸ್ ಇವೆ ನಾಯ್ದು ಮತ್ತೆ ರಾಕೇಶ್ ಅವ್ರದ್ದು. ಅಂಡ್ ಎಷ್ಟೋ ಫೈಟ್ಸ್ ಕಾಂಬಿನೇಷನ್ಸ್ ಇವೆ. ಅದ್ರಲ್ಲಂತೂ ಆಕ್ಟಿಂಗ್ ನೋಡಿದ್ರೆ ಮೈಂಡ್ ಬ್ಲೋನ್. ಅದಕ್ಕೇನೋ ಸಪರೇಟ್ ನಿಮ್ ಪ್ರಿಪರೇಷನ್ ಇರ್ತಿತ್ತ? ಅಂದ್ರೆ ನಾಳೆ ಶೂಟ್ ಇದೆ ಅಂದಾಗ ಈ ತರದ್ದು ತುಂಬಾ ಎಮೋಷನಲಿ ಹೈ ಇರುವಂತ ಸೀಕ್ವೆನ್ಸ್ ಗಳನ್ನ ನಾನ್ ಬೇಸಿಕ್ಲಿ ಮುಂಚಿಂದಾನು ಐ ಆಮ್ ಅ ಡೈರೆಕ್ಟರ್ಸ್ ಆಕ್ಟರ್. ಅವ್ರು ಹೆಂಗೆ ಎಮೋಟ್ ಮಾಡ್ತಾರೆ ನಾನು ಅದನ್ನ ನಿಜವಾಗ್ಲೂ ಒಳಗೆ ಚೆನ್ನಾಗಿ ತಗೊಂತೀನಿ. ಸೊ ಇವ್ರು ಎವ್ರಿ ಡೇ ಬಂದು ಎಮೋಟ್ ಮಾಡ್ತಾ ಇದ್ರು ನೀಟಾಗಿ. ಅಂಡ್ ನಾನೊಂಚೂರು ಫಸ್ಟ್ ಸ್ಟಾರ್ಟಿಂಗ್ ಆ ಕಡೆ ಈ ಕಡೆ ಹೋದ್ರು ಕರೆಕ್ಟ್ ಮಾಡ್ತಾ ಇದ್ರು. ಅಂಡ್ ಫೀಡ್ ಮಾಡ್ತಾ ಇದ್ರು ಚೆನ್ನಾಗಿ. ಹಿಂಗೆ ಅವನು ಈ ತರ ಜರ್ನಿ ಅವ್ರು ಹೇಳುವಾಗ್ಲೇ ನನ್ನ ಎಮೋಷನ್ ನಾನು ಆ ಪಾತ್ರ ಆಗಿ ಏನಾಗ್ತಿತ್ತೋ ಅದ್ ರಿಯಾಕ್ಷನ್ ಬರ್ತಾ ಇತ್ತು ಅಷ್ಟೇ. ಅಂಡ್ ಸಿನಿಮಾಗೆ ಇನ್ನೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಆರ್ ಪಿ ಪಟ್ನಾಯಕ್ ಸರ್ ಮ್ಯೂಸಿಕ್. ಎಕ್ಸ್ಕ್ಯೂಸ್ ಮೀ, ಅವರು ಆ ಸಾಂಗ್ಸ್ ಎಲ್ಲ ಕೇಳ್ಕೊಂಡಿದ್ದಾರೆ. ಅವರು ಆಫ್ಟರ್ ಲಾಂಗ್ ಕನ್ನಡ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅವ್ರು ಆ ಒಂದು ಟ್ಯೂನ್ ಆಗಿರ್ಬೋದು, ಅವ್ರ ಸಾಂಗ್ಸ್ ಆಗಿರ್ಬೋದು. ಸೊ ಆ ಸಾಂಗ್ಸ್ ಎಲ್ಲ ಹೆಂಗ್ ಪ್ಲೇಸ್ ಮಾಡಿದ್ರಿ? ಅಂಡ್ ನಿಮ್ಗೆ ಫೇವ್ರೇಟ್ ಯಾವ್ದು? ನನ್ಗೆ ನಾನು ಮತ್ತು ಟೈಟಲ್ ಸಾಂಗ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹೌದು, ಟೈಟಲ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಶಿವನ್ ಸಾಂಗ್ ಬ್ರಿಲಿಯಂಟ್ ಆಗಿದೆ. ಅದು ವಿಜಯ್ ಪ್ರಕಾಶ್ ಸರ್ ಹಾಡಿರೋದು, ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋದು, ಹೋಲ್ ಅಂಡ್ ವಿಜುವಲಿನೂ ತುಂಬಾ ಚೆನ್ನಾಗಿ ಬಂದಿದೆ ಅದು. ಸೊ ಶಿವನ್ ಸಾಂಗ್ ನನ್ನ ಫೇವರೇಟ್ ಅಂತ ಅನ್ಸುತ್ತೆ. ಸರ್ ಅವ್ರನ್ನ ಹೆಂಗ್ ಒಪ್ಸಿದ್ರಿ? ಅವ್ರು ಏನ್ ಹೇಳಿದ್ರು ಕಥೆ ಕೇಳಿದಾಗ? ಇಲ್ಲ, ಕತೆ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂದ್ರು. ಅವ್ರು ಕಮ್ ಬ್ಯಾಕ್ ಮಾಡ್ಬೇಕು ಅಂತ
ನೋಡ್ತಾ ಇದ್ರು. 15 years ಏನೋ ಆಗಿತ್ತು ವಂಶಿ ಆದಮೇಲೆ. ಸೊ ನಮಗೂ ಅದೇ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡಿದ್ರು. ಸೊ ಕತೆ ಎಲ್ಲ ಕೇಳಿ ತುಂಬ ಇಷ್ಟಪಟ್ಟು, ಬಟ್ ಬ್ಯೂಟಿಫುಲ್ ಟ್ಯೂನ್ ಕೊಟ್ಟರು ಎಲ್ಲದು. ಈಗ ನೀವೇನು ನಾನು ಮತ್ತು ಗುಂಡ ಇಷ್ಟ ಅಂತ ಹೇಳಿದರೆ, ಆ ಟ್ಯೂನು ಇಡೀ ಸಿನಿಮಾ ಕಾಡುತ್ತೆ. ಇಡೀ ಸಿನಿಮಾ ನಾವು ರೆಕಾರ್ಡಿಂಗಲ್ಲಿ ಏನು ಪ್ಲೇಸ್ ಮಾಡಿದ್ದೀವಿ ಅದೇ ಟೋನ್ಸು ಬೇರೆ ಬೇರೆ ಥರ ಬರುತ್ತೆ. ಒಂದು ಪ್ಯಾಥ ಫೀಲು, ಹ್ಯಾಪಿ ಫೀಲು, ಈ ಥರದ್ದು ನಿಮ್ಮ ಬೇರೆ ಥರ ಆಂಟಿಂಗ್ ಮಾಡುತ್ತೆ. ಈ ಥರ ಒಂದು ಆಂಟಿಂಗ್ ಮಾಡೋಂಥ ಟ್ಯೂನ್ಗಳು ಕೊಡೋದು ಲೆಜೆಂಡ್ರಿಗಳ ಹತ್ರ ಮಾತ್ರ. ನಾರ್ಮಲ್ಲಿ ಯಾರಿಗೂ ಈಗ ಏನೋ ದಬ್ಬ 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 ಅಂತ ಹೊಡೆಯುವುದು, ಆದರೆ ಮನಸ್ಸಿಗೆ ಮುಟ್ಟೋ ಅಂಥ ಸಂಗೀತ ಕೊಡೋದಿದೆಯಲ್ಲ, ಅದು RP ಸರ್ ನಿಜವಾಗ್ಲೂ ಟ್ಯೂನಲ್ಲಂತೂ ಹ್ಯಾಂಡ್ಸಮ್. ಈ 2 ಸಾಂಗ್ಗಳ ಜೊತೆ ಇನ್ನು ಸಾಂಗ್ಗಳಲ್ಲಿ ಲವ್ ಸಾಂಗ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಲವ್ ಸಾಂಗ್ ರಿಲೀಸ್ ಮಾಡಿದ್ದು ಅನ್ಸುತ್ತೆ. ಇಲ್ಲ, ಓ ಮೈ ಬೇಬಿ ಒಂದು ಸಾಂಗ್ ಇವ್ರದ್ದು ಪಪ್ಪಿದು, ಅದು ಲವ್ ಸಾಂಗ್. ನಾನು ಮತ್ತೆ ಇಲ್ಲ ಇಲ್ಲ ಆ ತರದ್ದೆಲ್ಲ ಬ್ರೇಕ್ ಮಾಡಿದೀವಿ. ನೀವ್ ಏನ್ ಕೇಳ್ತಿದ್ದೀರಾ ಆ ತರದ್ದೆಲ್ಲ ಬ್ರೇಕ್ ಆಗಿದೆ. ನೀವು ಆ ತರ ಏನು ಈ ಕ್ಲೀಶೆಗಳು ಆ ಕ್ಲೀಶೆಗಳೇ ಇರಲ್ಲ. ನೀವು ನೋಡಿದ್ರೆ ಆಮೇಲೆ ಫ್ಯಾಮಿಲಿ ಬಂದ್ ನೋಡಿದ್ರೆ ಅವ್ರಿಗೂ ಒಂದೇ ಒಂದು ಪಾಯಿಂಟ್ ಇರಿಟೇಷನ್ ಅಥವಾ ಒಂಥರ ಮುಜುಗರ ಆಗ್ಬಿಟ್ರೆ ನಾನು ಸಿನಿಮಾ ಮಾಡೋದೇ ಬಿಡ್ತೀನಿ. ಅಷ್ಟು ಖುಷಿಯಾಗಿ ಅಷ್ಟು ಇದಾಗ ಹೋಗ್ತಾರೆ. ನೀವು ಕ್ವಶನ್ ಅಲ್ಲೇ ಏನ್ ಗೆಸ್ ಮಾಡ್ತಾ ಇದೀರಾ, ಇನ್ ಥಿಯೇಟರ್ ಗೆಸ್ ಮಾಡ್ತಾ ಇರ್ತಾರ. ಸೊ ಅದೇ ಆ ಗೆಸ್ ಮಾಡಕ್ ಬಿಟ್ಟಿಲ್ಲ ಇವರು. ಯಾವ್ದೇ ತರದ್ದು ಆ ತರದ್ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಮೊನೋಟನಸ್ ಆಗಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಫ್ಯಾಮಿಲಿ ಸಿನಿಮಾ ನೋಡ್ಬೇಕು. ನಮ್ಮ ಕನ್ನಡದವ್ರು ನಾವು ಹೇಳ್ತಿರ್ತೀವಿ ಸಖತ್ ಒಂಥರ ಇನ್ನೋಸೆಂಟ್ ಪೀಪಲ್ಸ್ ಎಲ್ಲ ಈ ವೈಲೆನ್ಸು ಅದೆಲ್ಲ ಜಾಸ್ತಿ ಇಷ್ಟಪಡಲ್ಲ. ಸುಮ್ಮನೆ ಟೈಮ್ ಬೀಯಿಂಗ್ 1 ವೀಕ್ಗೋಸ್ಕರ ಹೋಗುತ್ತೆ ಅಷ್ಟೇ. ಬಟ್ ಲಾಂಗ್ ರನ್ ಯಾವ್ದಾರು ತಗೊಳ್ಳಿ ನೀವು, ಎಮೋಷನ್ಸ್ ಇರೋವಂಥ ಸಿನಿಮಾನೇ ಲಾಂಗ್ ರನ್ಗಳು ಹೋಗಿರೋದು, ಇಷ್ಟಪಟ್ಟಿರೋದು. ಆಮೇಲೆ ಮನೆ ಮಂದಿ ಎಲ್ಲ ಬಂದು ನೋಡಿರೋದೇ ಎಮೋಷನಲ್ ಮೂವಿಗಳು. ಆ ಥರದ್ದೊಂದು ಮೂವಿ. ಅಂಡ್ RP ಪಟ್ನಾಯಕ್ ಸರ್ ಬಂದಿದ್ದ ದಿನ ಪ್ರೇಮ್ ಸರ್ ಬಂದಿದ್ರು, ಅವರು ಬಂದು ಸಾಂಗ್ ಲಾಂಚ್ ಮಾಡಿದ್ರು. ಆ ಮೂಮೆಂಟ್ ಹೇಗಿತ್ತು ನಿಮ್ಗೆಲ್ಲ? ನಮ್ಗೆ ಇಟ್ಸ್ ಅನ್ ಆನರ್ ಆಕ್ಚುಲಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡೋದು, ಅಥವಾ ಅವರ ಹೆಸರುಗಳ ಜೊತೆ ನಮ್ಮ ಹೆಸರು ಆಡ್ ಆಗಿರೋದು. ಎವ್ರಿ ಆಕ್ಟರ್ಸ್ ಡ್ರೀಮ್ ಅಲ್ವಾ ಈ ತರ ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆ ಇದ್ ಮಾಡ್ಬೇಕು ಅಂತ. ಸೊ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಆಕ್ಚುಲಿ. ಅವರು ನಮ್ಮ ಗುರುಗಳು. ಪ್ರೇಮ್ ಸರ್ ಎಕ್ಸ್ಕ್ಯೂಸ್ ಮೀ ಇಂದ ಅಪ್ ಟು ರಾಜ್ ವರ್ಗು ನಾನು ವರ್ಕ್ ಮಾಡಿದ್ದೀನಿ. ರಾಜ್ ಸಿನಿಮಾ ಕೋ ಡೈರೆಕ್ಟರು, ಪ್ರೀತಿ ಕಮಲದೆ ಕೋ ಡೈರೆಕ್ಟರು. ಸೊ ಸಾಂಗಲ್ಲಿ ಇವತ್ತು ಕಿಂಗ್ ಅಂದ್ರೆ ಅವರೇನೆ ಅಲ್ವಾ. ಸೊ ಫಸ್ಟ್ ಸಾಂಗ್ ಅವ್ರ ಹತ್ರನೇ ರಿಲೀಸ್ ಮಾಡಿಸ್ಬೇಕು ಅಂತ ಅವ್ರ ಹತ್ರ ರಿಲೀಸ್ ಮಾಡಿಸ್ತಾರೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ನಿಮ್ಮೆಲ್ಲರ ಮಾತುಗಳ ಕೇಳ್ತಿದ್ರೆ ನಂಗೆ ಅನಿಸ್ತಿದೆ, ನಾವೇನು ಗೆಸ್ ಮಾಡಕ್ಕಾಗಲ್ಲ, ಎಷ್ಟೊಂದು ಬ್ಲೈಂಡ್ ಆಗಿ ಒಂದು ಒಳ್ಳೆ ಸಿನಿಮಾನ ನೋಡೋಕ್ ಹೋಗ್ತಿದೀನಿ ನಾನು. ಆ ಮೈಂಡ್ ಸೆಟ್ ಅಲ್ಲಿ ನಾನು ಥಿಯೇಟರ್ ಹೋಗ್ತಿದ್ದೀನಿ. ಅಂಡ್ ನಾನು ನೀವು ಕೂಡ ಹೇಳಿದ್ರಿ ಅಂದ್ರೆ ಇಷ್ಟು ಸಿನಿಮಾಗಳಲ್ಲಿ ನನ್ಗೆ ಈ ಸಿನಿಮಾದಲ್ಲಿ ಇದ್ದಂತ ಸ್ಕೋಪ್ ನಮ್ಗೆ ಟು ಆಕ್ಟ್ ಅಂತ ಹೇಳಿದಾಗ ಖುಷಿ ಆಗುತ್ತೆ. ಆ ಕ್ಯಾರೆಕ್ಟರ್ ಆರ್ಕ್ ನ ನೀವು ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ನಮ್ ಸಿನಿಮಾ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬರ್ತಾ ಇದೆ. ಮುಂಚೆ ಹೇಳ್ದಂಗೆ ಈ ಸಿನಿಮಾ ಅಲ್ಲಿ ನಂದು ಆಕ್ಟಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಆಟಿಟ್ಯೂಡ್ ಇಲ್ಲ, ಆರೋಗೆಂಟ್ ಆಗಿರುವಂತ ಕ್ಯಾರೆಕ್ಟರ್ ನಾನು ಮಾಡಿದ್ದಿಲ್ಲ. ಅದನ್ನು ನೋಡ್ತೀರಾ ಈ ಸಿನಿಮಾ ಅಲ್ಲಿ ಬೇರೆ ಇಮೋಷನ್ಸ್ ಜೊತೆ. ಅಂಡ್ ನಾನು ಮತ್ತೆ ಗುಂಡ ಪಾರ್ಟ್ 1 ನೀವು ಥಿಯೇಟರ್ ಅಲ್ಲಿ ನೋಡಕ್ ಆಗದೆ ಇದ್ದಿರ್ಬೋದು. ಬಟ್ ನಿಮ್ಗೆ ಆ ಸಿನಿಮಾ ಇಷ್ಟ ಆಗಿದ್ರೆ ನಾನು ಮತ್ತೆ ಗುಂಡ 2ನ ಪ್ಲೀಸ್ ಥಿಯೇಟರ್ ಬಂದು ನೋಡಿ. ಬಿಕಾಸ್ ಥಿಯೇಟರ್ ಬಂದು ನೋಡೋ ಫೀಲೇ ಡಿಫ್ರೆಂಟ್. ಅಂಡ್ ವಿಜುವಲಿ ಇಟ್ಸ್ ಅನ್ ಅಮೇಸಿಂಗ್ ಫಿಲ್ಮ್. ಬ್ಯೂಟಿಫುಲ್ ನೇಚರ್ ಪ್ಲೇಸಸ್ ಹೋಗಿದ್ದೀವಿ, ಎಲ್ಲ ಔಟ್ಡೋರ್ ಶೂಟ್ಸ್ ನಡೆದಿವೆ ನಮ್ದು. ಅಂಡ್ ಮ್ಯೂಸಿಕ್ ಅಗೇನ್ 15 years ಆದ್ಮೇಲೆ ನೀವು ಮತ್ತೆ ಈ ಟೈಪ್ ಮ್ಯೂಸಿಕ್ ಮತ್ತೆ ಕೇಳಕ್ ಸಿಗ್ತಾ ಇದೆ ನಿಮ್ಗೆ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾನ ಥಿಯೇಟರ್ಲೇ ನೋಡಿ ಅಂತ ಕೇಳ್ತೇನೆ. ಸರ್ ನೀವೇನ್ ಹೇಳ್ತೀರಾ? ನಾನು ಅದೇ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ಫಸ್ಟ್ ಪಾರ್ಟ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಸೊ ಇನ್ನೇನು ಸಸ್ಟೈನ್ ಆಗ್ತಾ ಇತ್ತು, ಚೆನ್ನಾಗಿ ರಿವ್ಯೂಸ್ ಬಂದು ಅನ್ನೋ ಟೈಮಿಗೆ ಕೋವಿಡ್ ಬಂತು. ಸೊ ಆಮೇಲೆ ಟಿವಿಯಲ್ಲಿ ತುಂಬ ಜನ ನೋಡಿದ್ರು. OTT ಇದು ಹಿಂದಿ ವರ್ಷನ್ ಆಗಲಿ ತೆಲುಗು ವರ್ಷನ್ ಆಗಲಿ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಹಿಂದಿ ವರ್ಷನ್ ತುಂಬಾ ಹೌದು, ಕಮೆಂಟ್ಸ್ ಗಳೆಲ್ಲ ತುಂಬಾ ಎಮೋಷನಲ್ ಅಲ್ವಾ. 3,000 ಕಮೆಂಟ್ಸ್ ಆಗಿದೆ. ಮತ್ತೆ 1.5 ಕೋಟಿ ಏನೋ ವ್ಯೂಸ್ ಆಗಿದೆ ಟೋಟಲ್ಲು. ಮತ್ತೆ ಆಲ್ ನಾರ್ತ್ ಇಂಡಿಯಾ ಜಿ ಚಾನಲ್ಸ್ ಇದೆಯಲ್ಲ ಎಲ್ಲದ್ರಲ್ಲೂ ಡಬ್ ಮಾಡಿ ಸ್ಯಾಟಲೈಟ್ ಅಲ್ಲಿ ಹಾಕಿದ್ದಾರೆ. ಎಲ್ಲ ಕಡೆನೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು. ಸೊ ಇದು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇರುತ್ತೆ. ನೀವು ದಯವಿಟ್ಟು ಬನ್ನಿ. ಆಮೇಲೆ ಸುಮಾರು ಜನ ಹೇಳಿದ್ದೀರಾ ನಾವು ಫಸ್ಟ್ ಪಾರ್ಟ್ ಥಿಯೇಟ್ರಲ್ಲಿ ನೋಡಬೇಕಿತ್ತು, ಮಿಸ್ ಮಾಡ್ಕೊಂಡು ಅಂತ. ಇದನ್ನ ನೋಡಿ ಮಿಸ್ ಮಾಡ್ಕೋಬೇಡಿ, ನಿಮಗೆ ತುಂಬ ಖುಷಿ ಕೊಡುತ್ತೆ.
ಒಂದು ಏನ್ ಗೊತ್ತಾ, ಭಾವನೆಗಳ ಬುತ್ತಿನೇ ಹೊತ್ಕೊಂಡು ಹೋಗ್ಬೋದು 100%. ಸೊ ನೈಸ್. ಎಸ್ ರಾಕೇಶ್ ಸರ್, ನೀವೇನ್ ಹೇಳ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಏನು, ಆಡಿಯನ್ಸ್ ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಅಂಡ್ ಇವಾಗಿರೋ ವಾತಾವರಣದಲ್ಲಿ ಅವರು ಆಚೆ ಬಂದು ಸಿನಿಮಾ ನೋಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ. ನಮ್ ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಎಲ್ಲಾರ್ಗೂ ಮನ್ಸಲ್ಲಿದೆ. ಅಂಡ್ ನಾನು ಆಸ್ ಅನ್ ಆಕ್ಟರ್ ಇಷ್ಟು ವರ್ಷ ಇದ್ರು ನಿನ್ಗೂ ಒಂದ್ ಬ್ರೇಕ್ ಬೇಕಿತ್ತು, ಒಳ್ಳೆ ನಟ ಅಂತ ಎಲ್ಲರಿಗೂ ಒಂದ್ ಭಾವನೆ ಇದೆ. ಸೊ ನೀವೆಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರೆ ಅದು ನಮಗ್ ಕೊಡೋ ಒಂದು ದೊಡ್ಡ ಬ್ಲೆಸ್ಸಿಂಗ್. ಅದೊಂದು ಸಣ್ಣ ಆಕ್ಷನ್ ಆಗ್ಬೋದು, ನೀವು ಹೋಗಿ ಟಿಕೆಟ್ ತಗೊಂಡು ನೋಡೋದು, ಬಟ್ ಇಡೀ ನಿಮ್ಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಅದೊಂದು ದೊಡ್ಡ ಬ್ಲೆಸ್ಸಿಂಗ್. ಅಂಡ್ ನನ್ಗೆ ಈ ಸಲ ಏನು ಭಯ ಇಲ್ಲ ಅಥವಾ ಆಂಗ್ಸೈಟಿ ಆಗ್ತಾ ಇಲ್ಲ. ಇನ್ನೊಂದು 6 days ಇದೆ ರಿಲೀಸ್ ಅಂದ್ರೂ ನನ್ಗೆ ಆಂಗ್ಸೈಟಿ ಆಗ್ತಾ ಇಲ್ಲ. ಯಾಕಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಇದೆ ದಟ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಜನ ಕೈ ಬಿಡಲ್ಲ. ಅಂಡ್ ನಮ್ಮ ಪ್ರಯತ್ನ ಹಾನೆಸ್ಟ್ ಆಗಿದೆ, ಹಾನೆಸ್ಟ್ ಆಗೇ ಮಾಡ್ಕೊಂಡ್ ಬಂದಿದೀವಿ, ಇವಾಗ್ಲೂ ಹಾನೆಸ್ಟ್ ಆಗೇ ಪ್ರಮೋಟ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಅದಕ್ಕೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತ ನಂಗೆ. ಎಸ್, ಆ ಹಾನೆಸ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ನೀವು ಹೇಳಿದಾಗೆ ಸಿಗ್ಲಿ, ಒಂದು ದೊಡ್ಡ ಯಶಸ್ಸು ನಾನು ಮತ್ತು ಗುಂಡ ಪಾರ್ಟ್ 2 ಚಿತ್ರತಂಡಕ್ಕೆ ಆಗಲಿ ಅಂತ ಕೇಳ್ಕೊತೀವಿ. ಆಲ್ ದಿ ವೆರಿ ಬೆಸ್ಟ್. Thank you. Thank you so much.